ಸಚಿವರೇ, ಸಚಿವ ಪೇಳು ಬರದಿ ಪ್ರಜೆಗಳ ವಿವರವಾರು ಹುನಿಯನ್ನಳು ಸಚಿವ ಪೇಳು ಬರದಿ ತಕ್ಷ ಸಚಿವ ಪೇಳು ಬರದಿ ಪ್ರಜೆಗಳ ವಿವರವಾರು ಹುನಿಯನ್ನಳು ಸಚಿವ ಪೇಳು ಬರದಿ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಯು ಇಳಿಯ ಜನರು ತಾ ಬೆಳೆಯನ್ನು ಬೆಳೆದು ತಕ್ಷ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಯು ಇಳಿಯ ಜನರು ತಾ ಬೆಳೆಯನ್ನು ಬೆಳೆದು ಕುಲ ಧರ್ಮವನ್ನು ಬಿಡದಿಹ ಜನರು ಕುಲ ಧರ್ಮವನ್ನು ಬಿಡದಿಹ ಜನರು ಸೊಗಸು ಸೊಬಗಿ ನಿನ್ನಲಿಯುತ್ತಲಿಯರೆ ತಕ್ಷ ಸೊಗಸು ಸೊಬಗಿ ನಿನ್ನಲಿಯುತ್ತಲಿಯರೆ ಸಚಿವ ಪೇಳು ಬರದಿ ಪ್ರಜೆಗಳ ವಿವರವಾರು ಹುನಿಯನ್ನಳು ಸಚಿವ ಪೇಳು ಬರದಿ ಭೋಗ ಭಾಗ್ಯದಿ ಯೋಗಿಗಳೆಲ್ಲರೂ ನಿರತರಾಗಿ ಹೇ ಪರಿಯನು ಬೇಳೈ ತಕ್ಷ ಭೋಗ ಭಾಗ್ಯದಿ ಯೋಗಿಗಳೆಲ್ಲರೂ ನಿರತರಾಗಿ ಹೇ ಪರಿಯನು ಬೇಳೈ ನಾಗಭೂಷಣನ ಭಜಿಸುತ್ತ ಜನರು ನಾಗಭೂಷಣನ ಭಜಿಸುತ್ತ ಜನರು ಸೊಗಸು ಸೊಬಗಿ ನಿನ್ನಲಿಯುತ್ತಲಿಹರೆ ಸೊಗಸು ಸೊಬಗಿ ನಿನ್ನಲಿಯುತ್ತಲಿಹರೆ ಸಚಿವ ಪೇಳು ಬರದಿ ಪ್ರಜೆಗಳ ವಿವರವಾರು ಹುನಿಯನ್ನು ಸಚಿವ ಪೇಳು ಬರದಿ ಮಂತ್ರಿಯಾದ ತಕ್ಷ ನಮ್ಮ ನಾಗಲೋಕದಲ್ಲಿ ನಾಗಕುಲ ಪ್ರಸೂತರು ಕ್ಷೇಮದಿಂದಿರುವರೆ ಅದನ್ನು ತಿಳಿಸು. ನಮ್ಮ ಕುಲದೇವನಾದ ಪರಮೇಶ್ವರ ಧ್ಯಾನದಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸು ತಕ್ಷ. ರಾಜೇಂದ್ರನೇ ರಾಜೇಂದ್ರನೇ ರಾಜ್ಯದ ಪರಿಯನ್ನು ಪೇಳುವೆ ಲಾಲಿಸು ರಾಜ್ಯದ ಪರಿಯನ್ನು ಪೇಳುವೆ ಲಾಲಿಸು ರಾಜೇಂದ್ರನೇ ರಾಜೇಂದ್ರನೇ ರಾಜ್ಯದ ಪರಿಯನ್ನು ಪೇಳುವೆ ಲಾಲಿಸು ರಾಜ್ಯದ ಪರಿಯನ್ನು ಪೇಳುವೆ ಲಾಲಿಸು ರಾಜೇಂದ್ರನೇ ಮಹಾಪ್ರಭು ತಕ್ಷ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಮಹಾಪ್ರಭು ತಕ್ಷ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಪ್ರಜೆಗಳೆಲ್ಲರೂ ಹರುಷದಿಂದಿರುವರು ಪ್ರಜೆಗಳೆಲ್ಲರೂ ಹರುಷದಿಂದಿರುವರು ನಾಗಭೂಷಣರ ಜಪಿಸುತ್ತ ಜನರು ಮಹಾಪ್ರಭು ತಕ್ಷ ನಾಗಭೂಷಣರ ಜಪಿಸುತ್ತ ಜನರು ಸೊಗಸು ಸೊಬಗಿ ನಿನ್ನಲಿಯುತ್ತಲಿಹರು ರಾಜೇಂದ್ರನೇ ರಾಜೇಂದ್ರನೇ ರಾಜೇಂದ್ರ ಮಹಾಪ್ರಭು ತಕ್ಷ ನಮ್ಮ ನಾಗಲೋಕದಲ್ಲಿ ನಾಗಕುಲ ಸುಪುತ್ರರು ಕ್ಷೇಮದಿಂದಿರುವರು ಅಲ್ಲದೆ ನಮ್ಮ ಕುಲದೈವನಾದ ಪರಮೇಶ್ವರನ ಜ್ಞಾನದಲ್ಲಿ ತಲೀನರಾಗಿರುವರು ಮತ್ತೇನಪ್ಪಣೆ ಮಹಾಪ್ರಭು. ಭಲೆ ಭಲೆ ತಕ್ಷ ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಈ ಪೀಠದಲ್ಲಿ ಕುಳಿತುಕೋ. ಸೈನ್ಯಾಧಿಪತಿಯಾದ ಶೇಷ ಸೈನ್ಯಾಧಿಪ ಸೈನ್ಯವೆಂತಿ ಹೋದೋ ಸೈನ್ಯಾಧಿಪ
ಶ್ರೇಷ ಸೈನ್ಯಾಧಿಪ ಸೈನ್ಯವೆಂದಿ ಹೋದು ಸೈನ್ಯಾಧಿಪ ಸೈನ್ಯಾಧಿಪಕ್ಷ ಶತ್ರುಗಳ ಸೈನ್ಯ ಮತ್ತೆ ಬೆದರುತ್ತಿರುವುದೇ ಸೈನ್ಯಾಧಿಪಕ್ಷ ಶತ್ರುಗಳ ಸೈನ್ಯ ಮತ್ತೆ ಬೆದರುತ್ತಿರುವುದೇ ಮತ್ತೆ ನಿನ್ನ ಬರಿಯ ಚಿತ್ತದಿ ಲಾಲಿಸೋ ಸೈನ್ಯಾಧಿಪ ಸೈನ್ಯವೆಂದಿ ಹೋದು ಸೈನ್ಯಾಧಿಪ ಸೈನ್ಯಾಧಿಪ ನಮ್ಮ ರಾಜ್ಯವನ್ನು ಯಾವ ರೀತಿ ಇಟ್ಟಿರುವ ಅದನ್ನು ತಿಳಿಸು. ಭೂಪಾಲಲ್ಲಿ ಸೈನ್ಯವ ವಜವನಿಗ ಭೂಪಾಲಲ್ಲಿ ಸೈನ್ಯವ ಸರಿಪ ಸೈನ್ಯ ಎತ್ತ ಬದರಿ ಬಿಡವೆ ಸರಿಪ ಸೈನ್ಯ ಎತ್ತ ಬದರಿ ಬಿಡವೆ ಗಜೆಯಲ್ಲಿ ಅವರ ಅಪ್ಪಾಳಿಸಿ ಬಿಡುವೆ ಭೂಪಾಲಲ್ಲಿ ಸೈನ್ಯವ ವಜವನಿಗ ಭೂಪಾಲಲ್ಲಿ ಸೈನ್ಯವ ಮಹಾಪ್ರಭು ನಮ್ಮ ಸೈನ್ಯಾಡಳಿತವು ಯಾವ ರೀತಿ ಎಂದರೆ ಕುರಿಗಳ ಗುಂಪಿಗೆ ಕೇಸರಿಯನ್ನು ಕಂಡು ಯಾವ ರೀತಿ ಚದುರುವುದು ಅದೇ ರೀತಿ ನಮ್ಮ ಸೈನ್ಯವನ್ನು ಕಂಡು ಶತ್ರು ರಾಜರ ಸೈನ್ಯವು ದಿಕ್ಕಾಪಾಲಾಗಿ ಓಡಿ ಹೋಗುವರು. ಮತ್ತೇನಪ್ಪಡೆ ಬಲೆ ಸೈನ್ಯಾಧಿಪ ಬಲೆ ಈ ಪೀಠದಲ್ಲಿ ಕುಳಿತುಕೋ. ಸಚಿವರೇ ಸಂತೋಷವಾನಂತೆನೋ ಇಂಥ ಸಚಿವ ಸೈನ್ಯಾಧಿಪರಿರುವ ತನಕ ಸಂತೋಷವಾನಂತೆನೋ. ಸಚಿವರೇ ಧರಣಿಯೊಳು ನಿಮ್ಮ ಗೆಳೆಯರಿರುವರು ಧರಣಿಯೊಳು ನಿಮ್ಮ ಗೆಳೆಯರಿರುವರು ಪರಿಪರಿ ವಿಧದಲ್ಲಿ ನಿಲುಕಿಸಿ ನೋಡಲು. ಸಚಿವರೇ ಪರಿಪರಿ ವಿಧದಲ್ಲಿ ನಿಲುಕಿಸಿ ನೋಡಲು ಸಂತೋಷವಾನಂತೆನೋ ಇಂಥ ಸಚಿವ ಸೈನ್ಯಾಧಿಪರಿರುವ ತನಕ ಸಂತೋಷವಾನಂತೆನೋ. ಪರಾಕ್ರಮಶಾಲಿಗಳಾದ ಮಂತ್ರಿ ದಂಡನಾಯಕರೇ, ನನ್ನ ರಾಜ್ಯಾಳ್ವಿಕೆ ಕಾಲದಲ್ಲಿ ನಿಮ್ಮಂತಹ ಸಚಿವರನ್ನು ಪಡೆದಿರುವ ನಾನೇ ಧನ್ಯನು. ಬರಲಿ, ಅವರನ್ನು ಬಹಳ ಗೌರವ ಮರ್ಯಾದೆಯಿಂದ ಆಸ್ಥಾನ ಕರೆದುಕೊಂಡು ಬಾ. ಬರಬೇಕು ಮಹೇಂದ್ರ, ಬರಬೇಕು. ಈ ನಿನ್ನ ಅನಿರೀಕ್ಷಿತ ಆಗಮನದಿಂದ ಹೀಗೆ ಬಂದು ವಿಶ್ರಮಿಸಿಕೊಳ್ಳಿ. ನಿನ್ನ ಆದರದ ಸ್ವಾಗತಕ್ಕೆ ಬಹಳ ಸಂತೋಷ. ಈ ಆದರದ ಪ್ರತಿ ಆಧಾರಗಳೆಲ್ಲವೂ ಎಷ್ಟು ದಿನ ಬಂದಾವು? ಮಹೇಂದ್ರ, ಇದು ಕೇವಲ ಉಪಚಾರವೆಂದುಕೊಂಡೆಯ. ನನ್ನ ಆರ್ಥಿಕ ಸತ್ಕಾರ ನಿನಗೆ ಸದಾ ಸಿದ್ಧವಿರುವುದು. ಹಾಗಾದರೆ ಕೇಳು. ಆ ತಾರಕಾಸುರನ ಸಹೋದರರು ಇಂದಿನ ಲೋಕಭ್ರಷ್ಟರನ್ನಾಗಿ ಮಾಡಿದ್ದಾರೆ. ದೇವತೆಗಳಾದ ನಮ್ಮನ್ನೆಲ್ಲ ಲೋಕಭ್ರಷ್ಟರನ್ನಾಗಿ ಮಾಡಿದ್ದಾರೆ. ಏನು? ಸಾಕ್ಷಾತ್ ಮಹೇಂದ್ರನನ್ನೇ? ಹೌದು. ಅವನಿಗೆ ಬ್ರಹ್ಮನವರ ಸಾಕಷ್ಟು ವರವನ್ನು ತಂದು ಕೊಟ್ಟಿದೆ. ಮಹೇಂದ್ರ, ತಾರಕನು ಮೊದಲೇ ರಕ್ಕಸನು, ಜೊತೆಗೆ ನಿನ್ನ ಮೇಲೆ ಸೇಡು ಬೇರೆ. ಇಂದಲ್ಲ ನಾಳೆ ಇಲ್ಲಿಗೆ ಹುಡುಕಿಕೊಂಡು ಬಂದರೂ ಬರಬಹುದು. ಒಂದೇ ಬರುತ್ತಾನೆ ನಾಗರಾಜ. ಮಹೇಂದ್ರ, ನೀನು ನನ್ನ ಸಲಹೆಯನ್ನು ಒಪ್ಪುವುದಾದರೆ ನನ್ನ ಕೈಲಾದಷ್ಟು ಗುಟ್ಟಾಗಿಡಲು ಪ್ರಯತ್ನಿಸುವೆನು. ಹಾಗಾದರೇನು? ನಿನ್ನ ಅತಿಥಿಗಳಾಗಿ ಬಂದ ಮೇಲೆ ನಿನ್ನಂತೆಯೇ ತಾನೇ ಇರಬೇಕು. ಬನ್ನಿ, ಅತಿಥಿ ಗೃಹಕ್ಕೆ ಹೋಗೋಣ.
ಎಲ್ಲವೋ ಇಂದ್ರ ನಮ್ಮಿಂದ ತಪ್ಪಿಸಿಕೊಂಡು ತಲೆಮರೆಸಿಕೊಂಡು ಜೀವಿಸುತ್ತಿರುವೆಯ ಹೇಳಿ. ಅಂದು ನಮ್ಮ ತಂದೆಯನ್ನು ಕೊಂದ ದ್ರೋಹಿ ಇಂದು ನಿನ್ನ ಪೌರುಷಕ್ಕೆ ಏನಾಯಿತು? ಏನಾಯಿತು ಸಹೋದರ? ಸರೋಜನರ ಹೊರಪಡೆದು ಸುರಾವಳಿಯ ಗೆಲ್ಲೆ. ಸರೋಜನರ ಹೊರಪಡೆದು ಸುರಾವಳಿಯ ಗೆಲ್ಲೆ. ಸುರಾವಳಿಯ ಗೆಲ್ಲೆ. ಸುರಾವಳಿಯ ಗೆಲ್ಲೆ. ಸಹೋದರ ಅಧಮನಾದ ಇಂದ್ರನನ್ನು ಹಿಡಿದು ಮಗವ ಮುರಿಯುವೆ. ಅಧಮನಾದ ಇಂದ್ರನನ್ನು ಹಿಡಿದು ಮಗವ ಮುರಿಯುವೆ. ಹೃದಯ ಬಗೆದು ದುರದಿ ಅವನ ಮನವ ಮುರಿಯುವೆ. ಹೃದಯ ಬಗೆದು ದುರದಿ ಅವನ ಮನವ ಮುರಿಯುವೆ. ನಾಪದ ಮನವ ಮುರಿಯುವೆ. ನಾಪದ ಮನವ ಮುರಿಯುವೆ. ನಾಪದ ಸರೋಜನರ ಹೊರಪಡೆದು ಸುರಾವಳಿಯ ಗೆಲ್ಲೆ. ಸುರಾವಳಿಯ ಗೆಲ್ಲೆ. ಸುರಾವಳಿಯ ಗೆಲ್ಲೆ. ಅಗ್ರಜ, ಭೂಲೋಕ ಸುರಲೋಕ ಮೂರು ಲೋಕವನ್ನು ಹುಡುಕಿದರು, ಆ ಇಂದ್ರನ ಸುಳಿವಿಲ್ಲ ಅಗ್ರಜ. ಅಗ್ರಜ, ಸಹೋದರ ಬರಿಗೈನಲ್ಲಿ ಬರಬಾರದೆಂದು ಆ ಇಂದ್ರನ ಮಡದಿಯಾದ ಸಚಿಯನ್ನು ಬಂಧಿಸಿ ನಮ್ಮ ಕಾರಾಗೃಹದಲ್ಲಿ ಇರಿಸಿರುವೆವು. ಭಲೆ ಭಲೆ ಸಹೋದರ. ಹಾಗಾದರೆ ಆ ಏಡಿ ಇಂದ್ರ ಎಲ್ಲಿ ಅಡಗಿರಬಹುದು? ಏನಾದರೂ ಪಾತಾಳಕ್ಕೇನಾದರೂ ಹೋಗಿರಬಹುದೇ? ಸಹೋದರರೇ, ಹೇಗಿದ್ರು ನಾಗರಾಜ ನಮ್ಮ ಮಿತ್ರ, ಅಲ್ಲಿಗೆ ಹೋಗಿ ಬಂದರಾಯಿತು. ನಡೆಯಿರಿ, ಪಾತಾಳಕ್ಕೆ ಹೋಗೋಣ. ಇಂದ್ರ ಎಲ್ಲಿರುವೆ? ನೀ ಎದುರಿಗೆ ನಿಲ್ಲು, ನೀ ಎದುರಿಗೆ ನಿಲ್ಲು. ಮದಾಂಧನೆ ಮದಾಂಧನೆ ಮದಾಂಧನೆ. ಮದಾಂಧ ಇಂದ್ರ ಎಲ್ಲಿರುವೆ? ನೀ ಎದುರಿಗೆ ನಿಲ್ಲು, ನೀ ಎದುರಿಗೆ ನಿಲ್ಲು. ಮದಾಂಧನೆ ಮದಾಂಧನೆ ಮದಾಂಧನೆ. ಕಣ್ಣು ಮುರುಕ ಹೇಳಿ ಇಂದ್ರ ಎಲ್ಲಿ ಹಳಗಿದೆ? ದೈತ್ಯರ ಆರ್ಭಟಕ್ಕೆ ಎದುರುದಿಲ್ಲದೆ ಕಣ್ಣು ಮುರುಕ ಹೇಳಿ ಇಂದ್ರ ಎಲ್ಲಿ ಅಡಗಿದೆ? ದೈತ್ಯರ ಆರ್ಭಟಕ್ಕೆ ಎದುರುದಿಲ್ಲದೆ ಗಂಡನೆಯ ಗಂಡಿಗೆಯೂ ಏನೋ ಗಂಡನೆಯ ಗಂಡಿಗೆಯೂ ಏನೋ ಚಂಡ ಪ್ರಚಂಡರ ಕಂಡರೆ ಭಯವೇನು? ಚಂಡ ಪ್ರಚಂಡರ ಭಯವೇನು? ಮಾಯಗಾರರೇ, ಮೋಸಗಾರರೇ, ನಿನ್ನ ಪೌರುಷವ ಏನು ನಾವು ಹೊರಿದೆವು? ನಿನ್ನ ಪೌರುಷವ ನಾವು ಹೊರಿದೆವು. ಮದಾಂಧ ಇಂದ್ರ ಎಲ್ಲಿರುವೆ? ನೀ ಎದುರಿಗೆ ನಿಲ್ಲು, ನೀ ಎದುರಿಗೆ ನಿಲ್ಲು. ಮದಾಂಧನೆ ಮದಾಂಧನೆ ಮದಾಂಧನೆ. ನಾರಾಯಣ ನಾರಾಯಣ ಭುವನ ಭರಿತ ಸದಾ ನವಗುಣ ಸುಂದರ ಕಾಯ. ನಾರಾಯಣ ನಾರಾಯಣ. ಭುವನ ಭರಿತ ಸದಾ ನವಗುಣ ಸುಂದರ ಕಾಯ. ಫಲದಾಯಕ ಸಕಲ ದಾರ. ನಾರಾಯಣ. ಫಲದಾಯಕ ಸಕಲ ದಾರ. ಯೋಗೀಶ ಮಾಯಾ ದೂರ ಮುನಿಹಿತ ಪಾಲಿಪ. ನಾರಾಯಣ. ಯೋಗೀಶ ಮಾಯಾ ದೂರ ಮುನಿಹಿತ ಪಾಲಿಪ.
ಭುವನ ಭರಿತ ಜಯ ನವಗುಣ ಸುಂದರ ಕಾಯ ಸಕಲ ಭುವನ ಪಾಲ ಸಾಧುಶೀಲ ಸುಶೀಲ ಪ್ರಕಟ ಭರಿತ ಶಾಂತ ಮಾಧವ ವೇದ ಮೂಲ ಅಕಟಿತ ಗುಣಜಾಲ ಆಶ್ರಯ ಧರ್ಮ ಮೂಲ ನಾರಾಯಣ ನಾರಾಯಣ ಘನ ವೇದಾಂತಾಗಂ ಸಾರ ನಾರಾಯಣ ಘನ ವೇದಾಂತಾಗಮ ಸಾರ ಯೋಜಿತ ಮಾಯ ದೂರ ಮುನಿಹಿತ ಪಾಲಿಪ ನಾರಾಯಣ ನಾರಾಯಣ ಯೋಗೀಶ ಮಾಯಾ ದೂರ ಮುನಿಹಿತ ಪಾಲಿಪ ಭುವನ ಭರಿತ ಜಯ ನವಗುಣ ಸುಂದರ ಕಾಯ ಜಯ ನವಗುಣ 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 ಸುಂದರ ಕಾಯ ನಾರಾಯಣ ನಾರಾಯಣ ತಾರಕ ಮತ್ತು ಅವನ ಸಹೋದರರು ಪಾತಾಳ ಲೋಕದತ್ತ ಹೋಗಿರುವರು. ಅಲ್ಲಿ ಏನೇನೋ ಅನಾಹುತಗಳನ್ನು ಮಾಡುವರೋ ಏನೋ, ದೇವತೆಗಳನ್ನು ಉಳಿಸಲು ಆ ನಾಗರಾಜನು ಏನು ಸಂಚು ಮಾಡಿರುವನೋ ಏನೋ. ನಾನು ಈಗಲೇ ಹಿಮವಂತನ ಬಳಿಗೆ ಹೋಗಿ ಪಾರ್ವತಿಯು ಶಿವನನ್ನು ಮೆಚ್ಚಿಸಿ ತಪಸ್ಸು ಮಾಡುವಂತೆ ಪ್ರೇರೇಪಿಸುತ್ತೇನೆ. ಫಲದಾಯಕ ಸಕಲಾಧಾರ ನಾರಾಯಣ ಫಲದಾಯಕ ಸಕಲಾಧಾರ ಯೋಗೀಶ ಮಾಯಾ ದೂರ ಮುನಿಹಿತ ಪಾಲಿಪ ನಾರಾಯಣ ಯೋಗೀಶ ಮಾಯಾ ದೂರ ಮುನಿಹಿತ ಪಾಲಿಪ ಭುವನ ಭರಿತ ಜಯ ನವಗುಣ 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 ಸುಂದರ ಕಾಯ ದೇವಿ ಮೈನಾ ದುಗುಡವಾಂತೇನ ರಮಣಿ ವನಜಾಕ್ಷಿ ಮಣಿಯಳೆ ದುಗುಡವಾಂತೇನ ದುಗುಡವಾಂತೇನ ರಮಣಿ ವನಜಾಕ್ಷಿ ಮಣಿಯಳೆ ದುಗುಡವಾಂತೇನ ದೇವಿ ಎನ್ನ ಸೂತೆಗೆ ಲಗ್ನವನ್ನು ವಿನಯದಿಂದ ಅರುಗಲೆ ನಗೆ ದೇವಿ ಎನ್ನ ಸೂತೆಗೆ ಲಗ್ನವನ್ನು ವಿನಯದಿಂದ ಅರುಗಲೆ ನಗೆ ಅನುರೂಪನಾದವರನ ಅನುರೂಪನಾದವರನ ಮರಹರಣ ಕರುಣಿಸನಗೆ ಮರಹರಣ ಕರುಣಿಸನಗೆ ದುಗುಡವಾಂತೇನ ರಮಣಿ ವನಜಾಕ್ಷಿ ಮಣಿಯಳೆ ದುಗುಡವಾಂತೇನ ದೇವಿ ನಮ್ಮ ಸುಪುತ್ರಿಯು ವಿವಾಹ ವಯಸ್ಕರಳಾಗಿ ಆದ್ದರಿಂದ ನಮ್ಮ ರಾಜಕುಮಾರಿಯು ಎಂತಹ ರಾಜಕುಮಾರರನ್ನು ಅಪೇಕ್ಷಿಸುವವಳು ಕೇಳಿ ತಿಳಿದುಕೋ. ಹಾಗೆ ಆಗಲಿ ಸ್ವಾಮಿ, ತಮ್ಮಿಷ್ಟದಂತೆ ಆಗಲಿ. ಯಾರಲ್ಲಿ ಕುಮಾರಿಯನ್ನು ಬರಮಾಡಿ ಜನನಿ ಜನಕರಿಗೆ ನಮಸ್ಕರಿಸುವೆನು. ಕುಮಾರಿ ನಿನಗೆ ಮಂಗಳವಾಗಲಿ. ಜನಕ ನನ್ನನ್ನು ಕರೆಸ್ತಾ ಕಾರಣವೇನು? ಕುಮಾರಿ
ವಯಸ್ಕರಳಾದ ನಿನಗೆ ಒಬ್ಬ ಅನುರೂಪನಾದ ವರನನ್ನು ಹುಡುಕಿ ಲಗ್ನ ಮಾಡಬೇಕೆಂದು ನಿಮ್ಮ ತಂದೆಯವರು ಆಲೋಚಿಸುತ್ತಿರುವರು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಮ್ಮ, ಇದಕ್ಕೆ ಇಷ್ಟೊಂದು ಚಿಂತೆಯೇ? ನನ್ನ ವಿವಾಹವನ್ನು ಆ ದೈವವೇ ನಿರ್ಣಯಿಸಿರುವುದು. ಏನಮ್ಮ ಹೀಗೆ ಮಾತನಾಡುತ್ತಿರುವುದು? ಮದುವೆ ಎಂಬುದು ಹಾಸ್ಯ ಪ್ರಸಂಗವಲ್ಲ. ಹಿರಿಯರು ಪೂರ್ವಿಕರು ಮಾಡಿದ ನಿಯಮಕ್ಕೆ ಬದ್ಧರಾಗಿ ನಾವೆಲ್ಲರೂ ನಡೆದುಕೊಳ್ಳುವುದೇ ನಿಮ್ಮೆಲ್ಲರ ಕರ್ತವ್ಯ. ಬ್ರಾಹ್ಮಣ, ವೈಷ್ಣ, ಕ್ಷತ್ರಿಯ ಈ 4 ವರ್ಣಗಳಲ್ಲಿ ನಿನಗೆ ಯಾವುದು ಹೊರಬೇಕು? ಜನಕ, ಭೂಲೋಕವಾಸಿಗಳಾದ ಇವರಲ್ಲಿ ನನಗೆ ಯಾರೂ ಇಷ್ಟವಿಲ್ಲ. ನನ್ನನ್ನೇಕೆ ಸುಮ್ಮನೆ ಬಾಧೆಪಡಿಸುತ್ತಿರುವಿರಿ? ಹಾಗಾದರೆ ಮತ್ತಾರನ್ನು ಒಲಿಸುವೆ? ಹಾಗಾದ್ರೆ ಜನಕ, ನನ್ನನ್ನು ಖಂಡಿತವಾಗಿಯೂ ನನ್ನ ಮಾತನ್ನು ನಡೆಸಿಕೊಡುವಿರಾ? ಅನುಮಾನವೇಕೆ ಮಗಳೇ, ಖಂಡಿತವಾಗಿಯೂ ನಡೆಸಿಕೊಡುವೆ. ಹಾಗಾದ್ರೆ ತಿಳಿಸುತ್ತೇನೆ, ಕೇಳಿರಿ. ಸಿದ್ಧಾಮಠದಲ್ಲಿರುವ ಆ ಭದ್ರಾ ಮಠವಿದೆ. ಆ ಭದ್ರಾ ಮಠದ ಮುಂದೆ ರುದ್ರಾಕ್ಷಿ ವನವಿದೆ. ಆ ವನದ ಮುಂದೆ ಇರುವ ಸಿದ್ಧಾಮಠದಲ್ಲಿ ಇರುವ ಆ ಜಂಗಮ ದೇವರೇ ನನ್ನ ಪತಿಯ ಸ್ವಾಮಿ. ಏನು ಮಗಳೇ ಹೀಗೆ ಮಾತನಾಡುತ್ತೀರಿ? ಆ ಜಂಗಮನು ನಿನಗೆ ಪತಿ? ಹೌದು ತಂದೆ. ಆತನಿಗೆ ಉಣ್ಣಲು ಅನ್ನವಿಲ್ಲ, ಒದೆಯಲು ಬಟ್ಟೆ ಇಲ್ಲ. ಆತನನ್ನು ಮದುವೆಯಾಗ. ಅಪ್ಪಾಜಿ, ಯಾವ ದೇಹ ಸುಖವನ್ನು ಬಯಸದೆ ಸದಾ ವೈರಾಗಿಯಂತೆ ಇರುವವರೇ ನಿಜವಾದ ಅತಿಥಿಯಲ್ಲವೇ? ಆದ್ದರಿಂದ ನಾನು ಅವರನ್ನು ವರಿಸುತ್ತೇನೆ. ಏನಮ್ಮ, ಭಯ ಹರನಾದ ಆ ಶಂಕರನ ಮೂರ್ತಿಯನ್ನು ವರಿಸುವೆ? ಆ ಭೂಲೋಕವಾಸಿಯಾದ ನಾವೆಲ್ಲಿ? ಆ ದೇವಲೋಕದ ದೇವರೇ. ಹಾಗಾದ್ರೆ ಲಗ್ನದ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡಿ ಸ್ವಾಮಿ. ಇದರ ಚಿಂತೆಯನ್ನೇ ಬಿಟ್ಟು ಬಿಡಿರಿ. ಪೂಜ್ಯರಿಗೆ ನಮಸ್ಕರಿಸುವೆ. ನಿಮ್ಮೆಲ್ಲರಿಗೂ ಮಂಗಳವಾಗ. ಏಕೆ ಮಹಾರಾಜ, ಏನೋ ದೀರ್ಘ ಆಲೋಚನೆಯಲ್ಲಿ ಇರುವಂತೆ ಕಾಣುತ್ತಿದೆಯಲ್ಲ? ಪೂಜ್ಯರೇ, ನಿಮಗೆ ಹರಿಯದ ವಿಚಾರವೇನಿದೆ? ನಮ್ಮ ಗಿರಿಜೆಯನ್ನು ಆ ಪರಮೇಶ್ವರನೊಂದಿಗೆ ವಿವಾಹ ಮಾಡಬೇಕೆಂದಿರುವೆ. ಇದಕ್ಕೆ ನೀವೇ ಸೂಕ್ತ ಕಾರಣವನ್ನು ತಿಳಿಸಬೇಕು. ಗಿರಿರಾಜ, ಇದಕ್ಕೆ ನನ್ನ ಸಲಹೆ ಏಕೆ ಬೇಕು? ಹಿಮಾಲಯ ಪರ್ವತದಲ್ಲಿ ದಕ್ಷಿಣ ಅಭಿಮುಖವಾಗಿ ಪರಮೇಶ್ವರನ ತಪಸ್ಸಿಗೆ ಕುಳಿತಿರೋದು. ಈ ನಿಮ್ಮ ಗಿರಿಜೆಯು ಶಿವನನ್ನು ಕುರಿತು ತಪಸ್ಸು ಮಾಡಿದರೆ ನಂತರ ಇಬ್ಬರಿಗೂ ಕಲ್ಯಾಣ ಮಾಡಿದರಾಯಿತು. ಅಮ್ಮ ಜಗದಾಂಬೆ, ನಮ್ಮ ಮೇಲೆ ಕರುಣೆ ಇರಲ್ಲಮ್ಮ. ಜಗದೀಶ್ವರನು ಎಲ್ಲರನ್ನು ಕಾಪಾಡುವನು. ತಂದೆಯೇ, ನನ್ನನ್ನು ಆಶೀರ್ವದಿಸಿರಿ. ನಾನೀಗಲೇ ಹೋಗಿ ಪರಮೇಶ್ವರನ ಕುರಿತು ಧ್ಯಾನ ಮಾಡುತ್ತೇನೆ. ಸ್ವಾಮಿ, ನಮ್ಮ ಏಕಪಾತ್ರ ಪುತ್ರಿಯನ್ನು ತಪಸ್ಸಿಗೆ ಕಳಿಸಿ ನಾವು ಬದುಕುವುದಾದ್ರೂ ಹೇಗೆ ಸ್ವಾಮಿ? ದೇವಿ, ನಮ್ಮ ಮಗಳನ್ನು ಒಬ್ಬಳನ್ನೇ ಕಳಿಸುವುದು ಬೇಡ. ಅವರ ಜೊತೆ ಸಖೀರನ್ನು ಜೊತೆ ಮಾಡಿ ಕಳಿಸೋಣ. ಹಾಗಾದ್ರೆ ಸ್ವಾಮಿ. ಅಮ್ಮ, ಅವರೆಲ್ಲರನ್ನು ಜೊತೆಯಲ್ಲಿ ಬಂದರೆ ನಿನ್ನ ಏಕಾಂತಕ್ಕೆ ಅಡ್ಡಿಯಾದಿತ್ತು. ಆದ್ದರಿಂದ ನೀನು ಆ ಸಖೀರ್ ಎಲ್ಲರನ್ನು ಕಣ್ತಪ್ಪಿಸಿ ಒಬ್ಬಳೇ ಹೋಗಿ ದೀರ್ಘವಾಗಿ ತಪಸ್ಸನ್ನು ಆಚರಿಸು. ಆ ಮಹಾರಾಜ, ನಾನೇನು ಬರಲೇ? ನಾರಾಯಣ ನಾರಾಯಣ. ಜಗವಂದು ನಿನ್ನಯ ನಾಟಕ ರಂಗ, ಜಗವಂದು ನಿನ್ನಯ ನಾಟಕ ರಂಗ, ಅದುವೇ ಮನೋಜನ ಬಾಳಿನ ರಂಗ. ಅದುವೇ ಮನೋಜನ ಬಾಳಿನ ರಂಗ, ಜಗವಂದು ನಿನ್ನಯ ನಾಟಕ ರಂಗ. ನಾರಾಯಣ. ಹರಿಯೇ ನಯ್ಯ ಹರಿ ನಿನ್ನ ಅಂತರ. ನಾರಾಯಣ. ಹರಿಯೇ ನಯ್ಯ ಹರಿ ನಿನ್ನ ಅಂತರ, ಇದರೊಳಗಿರುವ ಆಂತರ್ಯವೇ ನಯ್ಯ. ನಾರಾಯಣ. ಇದರೊಳಗಿರುವ ಆಂತರ್ಯ
ಮನೋಜನ ಬಾಳಿನ ರಂಗ ಜಗವೊಂದು ನಿನ್ನಯ ನಾಟಕ ರಂಗ. ನಾರಾಯಣ ನಾರಾಯಣ. ನಾನು ಈಗಲೇ ನಾಗಲೋಕಕ್ಕೆ ಹೋಗಿ ಅಲ್ಲಿ ನಾಗರಾಜನ ತೋರಿಸುವ ಲೀಲೆಗಳನ್ನು ನೋಡಿಕೊಂಡು ಬರುವೆನು. ನಾರಾಯಣ ನಾರಾಯಣ ನಾರಾಯಣ. ವಿಧಿ ವಿಧಿ ವಶವಾದುದೇ ಒದಗಿತೆ ಸಂಕಟ. ವಿಧಿ 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 ವಶವಾದುದೇ ಒದಗಿತೆ ಸಂಕಟ. ವಿಧಿ ದುರುಳದನವರ ಬಾಧೆಯು ಸಹಿಸದೆ ದುರುಳದನವರ ಬಾಧೆಯು ಸಹಿಸದೆ ಸಹಿಸುವುದೆಂದೋ ಪರಮ ಸಂಕಟವ. ಸಹಿಸುವುದೆಂದೋ ಪರಮ ಸಂಕಟವ. ವಿಧಿ ವಿಧಿ ವಶವಾದುದೇ ಒದಗಿದೆ ಸಂಕಟ. ವಿಧಿ ಛೇ, ಎಂತಹ ಪರಿಸ್ಥಿತಿ! ಈ ದೇವಲೋಕದ ಇಂದ್ರನು ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಂದಂತಾಯಿತು. ಕೈಯಲ್ಲಿ ವಜ್ರಾಯುಧವಿದ್ದರೂ ಉಪಯೋಗವಿಲ್ಲದಂತಾಯಿತಲ್ಲವೇ? ಪ್ರಭುವಿಗೆ ಜಯವಾಗಲಿ. ದಾನವ ಲೋಕೇಶ್ವರರಾದ ತಾರಕಾಸುರರು ದಯಮಾಡಿಸುತ್ತಿರುವರು. ತಕ್ಷ ತಾರಕೇಶ್ವರಿಗೆ ಯೋಗ್ಯ ಸತ್ಕಾರಗಳು ದೊರೆಯಲಿ. ಆರತಿ ಅಕ್ಷತೆಯೊಂದಿಗೆ ನಾಗಕನ್ಯೆಯರು ಸಿದ್ಧರಾಗಲಿ. ಈ ಮೂರು ಲೋಕದ ಅಧಿಪತಿಗೆ ತಕ್ಕ ಸತ್ಕಾರ ಸಲ್ಲಬೇಕು ಈ ನಾಗಲೋಕದಲ್ಲಿ. ನಾಗೇಂದ್ರ, ನಿನ್ನ ಶರಣಾಗತಿಯಲ್ಲಿರುವ ನಮ್ಮ ಪರಶತ್ರುವಿನ ಆಹ್ವಾನವನ್ನು ವಿಜೃಂಭಿಸುತ್ತಿರುವೆಯಾ? ನೀವು ನಮಗೆ ಶರಣಾಗತರಾದರೆ ಅವರು ನಮ್ಮ ಮಾನ್ಯ ಅತಿಥಿ. ಅಂದರೆ ನಮ್ಮ ಗತಿ ನಿಮಗೇಕೆ ಚಿಂತೆ? ನಾಗೇಂದ್ರ, ನಾವು ಎಂದೆಂದಿದ್ದರೂ ದೇವಲೋಕದ ಮಹಾಪ್ರಭುಗಳು ಎಂಬುದನ್ನು ಮರೆಯಬೇಡ. ದುರ್ದೈವವಶಾತ್ ಇಂದು ಈ ಸ್ಥಿತಿಯಲ್ಲಿದ್ದೇವೆ. ಅಗ್ನಿ, ವಾಯು, ವರುಣ, ನಡೆಯಿರಿ. ಇವನು ನಮ್ಮನ್ನು ನಮ್ಮ ಪರಶತ್ರುವಿಗೆ ಒಪ್ಪಿಸುವ ಮುನ್ನ ಯಾವುದಾದರೂ ಸಾಗರ ಗರ್ಭವನ್ನು ಸೇರೋಣ. ದೇವರಾಜ, ವೀರಾದಿ ವೀರ ನಾಗರಾಜ, ಸಹೋದರರೇ, ಅಂದದ ಶಿಲೆ ಮೂರು ನಲಿದಾಡಿವೆ, ಅಂದದ ಶಿಲೆ ಮೂರು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆ ಮೂರು ನಲಿದಾಡಿವೆ. ಸಹೋದರರೇ,
ಮೋಹಿನಿ ಎನ್ನುವುದು ಇವರೆಸರಲ್ಲವೇ ಮನಮೋಗ ತುಂಬಿದ ಚೆಲುವಲ್ಲವೇ ಮೋಹಿನಿ ಎನ್ನುವುದು ಇವರೆಸರಲ್ಲವೇ ಮನಮೋಗ ತುಂಬಿದ ಚೆಲುವಲ್ಲವೇ ನಾಯಕಿಗೆ ನಿನಗೆ ನೀರುವಲ್ಲವೇ ನಾಯಕಿಗೆ ನಿನಗೆ ನೀವು ವಲ್ಲವೇ ನಾಯಕಿಗೆ ನಿನಗೆ ನೀವು ವಲ್ಲವೇ ಎನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆ ಮೂರು ನಲಿದಾಡಿದೆ ಅದರ ನೀರ ಪರಿಮಳ ಹೂವಿರಿದು ಅಂದದ ಶಿಲೆ ಮೂರು ನಲಿದಾಡಿದೆ ಮಾಲೆಯ ಕಟ್ಟ ತಂದಿದ ದುಂಬಿಯುವುದು ತತ್ತೈಯಂದು ನಾಟವಾಡಿದ ನಲಿಯುವುದು ಮತ್ತೊಂದು ಮುತ್ತಿನ ಮಾಲೆಯ ಕಟ್ಟಿ ತಂದಿದ ದುಂಬಿಯುವುದು ತತ್ತೈಯಂದು ನಾಟ್ಯವಾಡುತ್ತಾ ನಲಿಯುವುದು ಮತ್ತೊಂದು ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು ಮುಖದಲ್ಲಿ ಮುಖವಿಟ್ಟು ನಾಚುತ್ತ ಬರುವುದು ದುಂಬಿಯ ಎಡೆಗೆ ನಾಚುತ್ತ ಬರುವುದು ದುಂಬಿಯ ಎಡೆಗೆ ನಾಚುತ್ತ ಬರುವುದು ದುಂಬಿಯ ಎಡೆಗೆ ಅಂದದ ಶಿಲೆಯರೆ ನಲಿದಾಡಿದೆ ಅದರ ಪರಿಮಳ ಹೂವಿರಿದು ಅಂದದ ಶಿಲೆ ಮೂರು ನಲಿದಾಡಿವೆ 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 ನಾಗರಾಜ, ನಿಮ್ಮ ಆಸ್ಥಾನದ ವಿದ್ವಾಂಸಕರ ಸುಮಧುರ ಗಾಯನ, ನಾಗಲೋಕದ ಸುಂದರ ತರುಣಿಯರ ನರ್ತನ ನಾಗರಾಜ ನಮ್ಮನ್ನು ಪ್ರಸನ್ನಚಕಿತನಾಗಿಸಿದೆ. ನಾಗರಾಜ, ನಿಮ್ಮ ಆತಿಥ್ಯವನ್ನು ಕಂಡು ನಮಗೆ ಸಂತೋಷವಾಗಿದೆ. ನಮ್ಮ ಈ ಮೈತ್ರಿಯು ಅಮರವಾಗಬೇಕೆಂಬುದೇ ನಮ್ಮ ಆರೈಕೆ ತಾರಕಾಕ್ಷ. ಬಹಳ ಸಂತೋಷ, ಬಹಳ ಸಂತೋಷ. ನಮ್ಮ ಪ್ರಯಾಣದ ಉದ್ದೇಶವು ಈಡೇರದಿದ್ದರೆ ತಾರಕಾಕ್ಷ, ಅದಕ್ಕಾಗಿಯೇ ನಾನು ನಮ್ಮವರನ್ನು ದಿಕ್ಕು ದಿಕ್ಕಿಗೆ ಹೊರಟಿದ್ದೇನೆ. ಆ ನಮ್ಮ ಜನ್ಮ ಶತ್ರುವಾದ ಮದಾಂಧ ಇಂದ್ರ ಮೊದಲಾದ ಅಷ್ಟ ದಿಕ್ಪಾಲಕರನ್ನು ಹಿಡಿದು ಬಂಧಿಸಿ ನಿನಗೊಪ್ಪಿಸಿದಲ್ಲಿ ನನ್ನ ಕಣ್ಣಿಗೆ ನಿದ್ದೆ, ನಮ್ಮ ಮೈತ್ರಿಗೆ ಮಂಗಳ. ಬಹಳ ಸಂತೋಷ, ಬಹಳ ಸಂತೋಷ. ನೀನು ಮಹಾಬುದ್ಧಿವಂತನು. ನೀನು ಇಷ್ಟು ಮಾಡಿದರೆ ನನಗೆ ಇದರ ಪಟ್ಟ. ಧನ್ಯನಾದೆ ತಾರಕೇಶ. ಶೇಷ, ಎಲ್ಲರಿಗೂ ಮಧುವನ್ನು ಕೊಡು, ಸೇವಿಸಲಿ. ತಾರಕೇಶರಿಗೆ ಗಾಳಿಯನ್ನು ಹಾಕಿ ಕಾಲನ್ನು ಒತ್ತಿ. ಮಹಾಪ್ರಭು, ಅತಿಥಿ ಬಿಡಾರವು ಸಿದ್ಧವಾಗಿದೆ. ಬನ್ನಿ ಸುಂದರಿಯರೇ, ಬನ್ನಿ ಸುಂದರಿಯರೇ. ಇವರಲ್ಲ ತಾರಕಾಕ್ಷ. ನಾಗರಾಜ, ಇವರಲ್ಲ. ನಿಮ್ಮ ಸೇವೆಗೆ ನಾಗಲೋಕದ ಮಹಾ ಸುಂದರಿಯನ್ನು ಸಿದ್ಧ ಮಾಡಿರುವೆ. ನಡೆಯಿರಿ, ಹೋಗೋಣ. ಆಗಲಿ, ಆಗಲಿ. ನಾರಾಯಣ, ಇದೇನಿದು? ಪೂಜ್ಯರಿಗೆ ನಮಸ್ಕರಿಸುವೆವು. ಇದೇನಿದು? ದೇವಲೋಕದ ಲಾವಣ್ಯಗಳೆಲ್ಲವೂ ನಿಮ್ಮ ಬಳಿಯಲ್ಲಿ ಇರುವಂತಿದೆಯಲ್ಲ. ಏನು ಏನು ಚೆಲುವು, ಎಂತಹ ವಯ್ಯಾರ! ಅಬ್ಬಬ್ಬ ಅಬ್ಬ! ಹಲೋ ಹಲೋ, ಇದೇನು? ದೇವಲೋಕದ ಸೌಂದರ್ಯ ಲಾವಣ್ಯಗಳೆಲ್ಲವೂ ನಿಮ್ಮ ಬಳಿಯಲ್ಲೇ ಇರುವಂತೆ ಕಾಣುತ್ತಿದೆಯಲ್ಲ. ಏನು ರೂಪ, ಏನು ಚೆಲುವು, ಎಂತಹ ವಯ್ಯಾರ!
ಅಬ್ಬಬ್ಬ ಎಲೆಯ ಸುಂದರಿ, ಮೋಹನಾಂಗಿ, ಹೃದಯೇಶ್ವರಿ, ನಿನ್ನ ಮುದ್ದಾದ ಹೆಸರೇನು? ಇಲ್ಲಿ ಬಾ ಸುಂದರಿ, ಇಲ್ಲಿ ಬಾ. ಕೈ ಬಿಡಿಯಿಂದ ಕೈಯನ್ನು ಬಿಡುವರಾಗಿ. ನಾರಿಮಣಿ, ನನ್ನಲ್ಲಿ ನಾಚಿಕೆಯೇ? ನನ್ನನ್ನು ಬ್ರಹ್ಮಚಾರಿ ಎಂದುಕೊಂಡಿರ? ಬ್ರಹ್ಮಚಾರಿ ಆಗಿದ್ದೆ, ನಿಮ್ಮಗಳನ್ನು ಕಂಡ ಮೇಲೆ ಬ್ರಹ್ಮಚಾರ್ಯವನ್ನೆಲ್ಲ 3 ಯೋಜನದ ಆಚೆಗೆ ಎಸೆದು ಬಿಟ್ಟೆ. ನಿಮ್ಮನ್ನು ಕಂಡ ಕೂಡಲೇ ನನ್ನ ಬ್ರಹ್ಮಚರ್ಯವನ್ನೆಲ್ಲ 3 ಲೋಕದ ಆಚೆಗೆ ಎಸೆದು ಬಿಟ್ಟೆ. ಎಲೆ ಸರ್ವಾಂಗ ಸುಂದರಿ, ನಿನ್ನ ಮುದ್ದಾದ ಹೆಸರೇನು? ಪೂಜ್ಯರೇ, ನಾನು ಅಗ್ನಿ. ಪೂಜ್ಯರೇ, ನಾನು ವರುಣ. ಪೂಜ್ಯ, ನಾನು ಇಂದ್ರನು. ಇವಳು ಹಗ್ಗಿನಿ, ಇವಳು ಇಂದ್ರಿಣಿ, ಇವಳು ವಾಯುಣಿ. ಆಹಾ, ಏನು ಋತು, ಏನು ಚೆಲುವು, ಎಂತಹ ಉಯ್ಯಾರ! ಅಬ್ಬಬ್ಬ, ಇವರನ್ನು ನೋಡುತ್ತಿದ್ದರೆ ಈಗಲೇ ಇವರನ್ನು ಒಮ್ಮೆ ಅಬ್ಬಿ ಬಿಡಲೆಂಬ ಆಸೆ ಆಗುತ್ತಿರುವುದಲ್ಲ. ಶೃಂಗಾರ ಸಂಭ್ರಮವ ಅಬ್ಬಬ್ಬ, ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಸವಿನಿಂದ ಸುಖನೀಯುವ ಶೃಂಗಾರ ಸಂಭ್ರಮವ ಮೋಹದ ರಾಣಿ ಸುವಾಸಿನಿ ರಮಣಿ ಮೋಹದ ರಾಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವರಾಣಿ ಮೋಹದ ರಾಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವರಾಣಿ ದೊರೆತೆ ನೀನೀಗ ಬಡಿಗೆ ಹೋಗಬೇಡ ದೊರೆತೆ ನೀನೀಗ ಬಡಿಗೆ ಹೋಗಬೇಡ ದೊರೆತೆ ನೀನೀಗ ಬಡಿಗೆ ಹೋಗಬೇಡ ಮೋಹದ ಸುಮಧುರ ಸುಮರಾಣಿ ಮೋಹದ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಣಿವಾನಂದಯನಿ ಸುಮನೀಯುವ ಬಣಿವಾರೆ
ಅರೆ ಬಾಸರಿ ಶುಭ ನೀಡುವ ಶೃಂಗಾರ ಓಹೋ ಇವಳು ಇವಳು ವಾಯು ಇವಳು ಇಂದ್ರಿಣಿ ಇದೇ ನಾಗಲೋಕದ ನಾಗಕನ್ಯೆಯ ಹೆಸರುಗಳು ಇಷ್ಟು ಮನೋಹರವಾಗಿದೆ. ಇವರನ್ನು ಯಾರೆಂದುಕೊಂಡೆಯ? ಏ ಯಾರಾದ್ರೆಂದು ನಾಗರಾಜ, ಎಲೆ ಬಾ ಸುಂದರಿ ಹೃದಯೇಶ್ವರಿ ಬಾ. ನಾರದರೆ ಈ ನಿಮ್ಮ ಮೋಹನಾಂಗಿ? ನಾಗರಾಜ ನಾಗರಾಜ ನಾಗರಾಜ, ನನ್ನ ನಿನ್ನ ಸ್ನೇಹದ ಕುರುವಾಗಿ ಈ ಸುಂದರ ತರುಣಿಯರನ್ನು ನನಗೆ ವಿವಾಹ ಮಾಡಿಕೊಡು. ಈ ನನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತೇನೆ. ಸುಶ್ರೂಪ ಸಿದ್ಧಿರಸ್ತು. ಆಶ್ಚರ್ಯ ಆಶ್ಚರ್ಯ ಪರಮಾಶ್ಚರ್ಯ. ಓ ದೇವೇಂದ್ರ, ನಿನಗೆ ಹೀಗತಿಯೇ? ಪೂಜ್ಯರೇ, ಈ ಕಟುಕುಹಾದ ಮಾತು ಬೇರೆ ನಿಮಗೆ. ಈ ಎಷ್ಟು ದಿವಸ ಈ ನರಕಯಾತನೆ ಪೂಜ್ಯರೇ? ಚಿಂತೆ ಬೇಡ ದೇವರಾಜ. ಕೈಲಾಸದಲ್ಲಿ ತಪಸ್ಸಿ ಕುಳಿತಿರುವ ಪರಶುವನನ್ನು ಬಹಿರ್ಮುಖನಾಗಿ ಮಾಡುವುದೊಂದೇ ಇದಕ್ಕೆ ಉಳಿದಿರುವ ದಾರಿ. ಸರಿ, ಮುಂದೆ? ಅದನ್ನು ನಾನು ನನಗೆ ಹೇಳಿಕೊಡಬೇಕು. ಈಗ ನೀವು ವೈಕುಂಠಕ್ಕೆ ಹೋಗಿ ಆ ವೈಕುಂಠ ಪತಿಯಾದ ವಿಷ್ಣುವನ್ನು ಕಾಣಿರಿ, ಕಾಲವ್ಯಯ ಮಾಡಬೇಡಿ. ಸರಿ, ಮುಂದೆ? ನಾನಿಂದ ಬರುವೆನು. ಆಗಲಿ ಪೂಜ್ಯರೇ. ಲಕ್ಷ್ಮಿ, ಸ್ವಾಮಿ, ಲಕ್ಷ್ಮಿ, ಬಾ ಪ್ರಿಯೆ ಬಾ ಬೇಗ ಬಾ, ಬಾ ಪ್ರಿಯೆ ಬಾ ಬೇಗ ಬಾ, ಬಾ ಪ್ರಿಯೆ ಬಾ ಬೇಗ ಬಾ, ಬಾ ಪ್ರಿಯೆ ಬಾ ಬೇಗ ಬಾ. ನೀ ಬಾರದೆ ಈ ಮೈತ್ರಿಯು ಬರಿದಾಗಿದೆ ರಸರಾತ್ರಿಯು, ನಾನಿನ್ನ ಬಿಡನು ಬಳಿ ಬಾ, ಬಾ ಪ್ರಿಯೆ ಬಾ ಬೇಗ ಬಾ, ಬಾ ಪ್ರಿಯೆ ಬಾ ಬೇಗ ಬಾ. ಆಹಾ ಓ ಆಹಾ ಓ ಸಾಗರವೇ ನಮದಾಗಿದೆ, ಆ ಆಗಸವೇ ಶುಭ ಕೋರಿದೆ. ಈ ಸಾಗರವೇ ನಮದಾಗಿದೆ, ಆ ಆಗಸವೇ ಶುಭ ಕೋರಿದೆ. ನಿನ್ನ ಸೌಂದರ್ಯವೇ ರಸ ಮನಸೆಳೆದಿದೆ, ನಿನ್ನ ಸೌಂದರ್ಯವೇ ನನ್ನ ಮನಸೆಳೆದಿದೆ. ನಾನಿರುವೆನು ನಿನ್ನ ಜೊತೆಯಲ್ಲಿಯೇ, ನಿನ್ನ ಸೌಂದರ್ಯವೇ ನನ್ನ ಮನಸೆಳೆದಿದೆ. ನಾನಿರುವೆನು ನಿನ್ನ ಜೊತೆಯಲ್ಲಿಯೇ, ಇಂದು ನಾನಿನ್ನ ಬಿಡನು ಬಳಿ ಬಾ, ಬಾ ಪ್ರಿಯೆ ಬಾ ಬೇಗ ಬಾ, ಬಾ ಪ್ರಿಯೆ ಬಾ ಬೇಗ ಬಾ. ಆಹಾ ಓ ಆಹಾ ಓ ಪ್ರಿಯನೇ ಬಾರ
ದೇವಿ ಸ್ವಾಮಿ, ದೇವಿ, ಈ ಜಗತ್ತು ಮಾಯೆಯಲ್ಲಿ ಸಿಲುಕಿ ಮಾಯೆಯೊಳಗೆ ಜಗತ್ತೋ ಅಥವಾ ಜಗತ್ತಿನೊಳಗೆ ಮಾಯೆಯೋ ಒಂದು ತಿಳಿಯದಂತಾಗಿದೆ. ಏನಾದರೂ ಸರಿಯೇ, ಕ್ಷಣಕಾಲ ವಿಹರಿಸೋಣ ಮಹಾಲಕ್ಷ್ಮಿ. ಸ್ವಾಮಿ, ಈ ನಿಮ್ಮ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟಕರವಾಗಿರುವುದು. ಆಗಲಿ ಸ್ವಾಮಿ, ನಿಮ್ಮ ಇಷ್ಟದಂತೆಯೇ ನಾವು ಕ್ಷಣಕಾಲ ವಿಹರಿಸೋಣವೇ? ಆಗಲ್ಲ ದೇವಿ, ಭಕ್ತರು ಬಯಸಿದಾಗ ನೆಲೆಯಾಗಿ ಬರುತ್ತಾ ಇದ್ದವರು ಇಂದು ನಮ್ಮನ್ನೇ ಮರೆತರೆಂದು ಚಿಂತೆಯಿಂದ ಇರುವರು. ಅದಕ್ಕಾಗಿ ಈ ಬೇಸರವು. ಸ್ವಾಮಿ, ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿರುವ ನೀವು ಇದೇನು ಸ್ವಾಮಿ, ಈ ದಿನ ನಿಮ್ಮ ರೀತಿಯೇ ಬೇರೆ ಆಗಿರುವುದಲ್ಲ? ಆಗಲ್ಲ ಲಕ್ಷ್ಮಿ, ಅದೋ ಅಲ್ಲಿ ನೋಡು, ನನ್ನ ಭಕ್ತರು ನನಗಾಗಿ ಹುಡುಕುತ್ತಾ ವೈಕುಂಠದ ಕಡೆ ಬರುತ್ತೀಹರು. ಮಹಾಲಕ್ಷ್ಮಿ ಕುಳಿತುಕೋ. ಚೆಲುವಿನ ಸುಂದರಿ ರಮಣಿ ಒಲುಮೆಯ ಪ್ರಿಯತಮೆನಿ ದೇವಿ, ಚೆಲುವಿನ ಸುಂದರಿ ಚೆಲುವಿನ ಸುಂದರಿ ರಮಣಿ ಒಲುಮೆಯ ಪ್ರಿಯತಮೆನಿ ದೇವಿ, ಚೆಲುವಿನ ಸುಂದರಿ ರಮಣಿ ಒಲುಮೆಯ ಪ್ರಿಯತಮೆನಿ ದೇವಿ, ಚೆಲುವಿನ ಸುಂದರಿ. ಹೃದಯದಿ ನೆಲೆಸಿದ ಮೋಹದ ರಾಣಿ, ಹೃದಯದಿ ನೆಲೆಸಿದ ಮೋಹದ ರಾಣಿ, ಮುದದಲ್ಲಿ ನೆಲೆಯುವ ಪ್ರೇಮವಾಯಿನಿ, ಮುದದಲ್ಲಿ ನೆಲೆಯುವ ಪ್ರೇಮವಾಯಿನಿ, ಮನಸ್ಸಿದ ರಾಣಿ ಮಧುರ ಭಾಷಿಣಿ, ಮನಸ್ಸಿದ ರಾಣಿ ಮಧುರ ಭಾಷಿಣಿ, ಮಿನುಗುತ್ತಲಿರುವ ಸುಂದರ ದೇವಿ, ಮಿನುಗುತ್ತಲಿರುವ ಸುಂದರ ದೇವಿ, ಚೆಲುವಿನ ಸುಂದರಿ ರಮಣಿ ಒಲುಮೆಯ ಪ್ರಿಯತಮೆನಿ ದೇವಿ, ಚೆಲುವಿನ ಸುಂದರಿ. ಯಾರು ನಮ್ಮ ಸಂಕಟವ ಕೊರೆಯುವರಾರು ನಮ್ಮ ಸಂಕಟವ ಸಹಿಸುವುದೆಂದು ತಾಳಲಾರೆನು ಆ ವಿಧಿ, ಸಹಿಸುವುದೆಂದು ತಾಳಲಾರೆನು ಆ ವಿಧಿ, ವಿಧಿವಶವಾದು ಒದಗಿದೆ ಸಂಕಟ, ವಿಧಿ ಶ್ರೀಹರಿ ನಾರಾಯಣ ನಾರಾಯಣ, ಕಾಪಾಡು ಕಾಪಾಡು. ದೇವತೆಗಳೇ, ನಿಮಗೆ ಮಂಗಳವಾಗಲಿ. ದೇವತೆಗಳೇ, ಸರ್ವರು ಏಕಕಾಲಕ್ಕೆ ಬಂದ ಸಮಾಚಾರವೇನು? ಲಕ್ಷ್ಮೀ ಲೋಲ, ತಾರಕ ಮತ್ತು ಆತನ ಸಹೋದರರ ಉಪಟಳವನ್ನು ತಾಳಲಾರದೆ ನಿಮ್ಮ ಅಡಿದಾವರೆಗಳನ್ನು ಒರಿಸಿ ಬಂದಿದ್ದೇವೆ ದೇವ. ಅಸುರರ ಹಾವಳಿಯನ್ನು ತಾಳಲಾರದೆ ಬಂದಿರುವ ದೇವತೆಗಳೇ, ತಾರಕನು ಆತನ ಜಾಣ್ಮೆಯಿಂದ ಪರಮೇಶ್ವರನ ಪುತ್ರನಿಂದಲೇ ಮರಣ ಬರುವಂತೆ ವರವನ್ನು ಪಡೆದಿರುವನು. ಈ ವಿಚಾರವು ನಿಮಗೆ ತಿಳಿದಿಲ್ಲವೇ? ದಾನವ ವೈರಿಯಾದ
ದಾನವ ವೈರಿ ಎಂಬ ಬಿರುದನ್ನು ಪಡೆದಿರುವ ದೇವ, ನೀವೇ ಆ ಅಧಮರನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸಬೇಕು ದೇವ. ಮಹೇಂದ್ರ, ನೀನು ತುಂಬಾ ಗಾಢವಾಗಿ ಚಿಂತಿಸುವ ಅಗತ್ಯವಿಲ್ಲ. ಅಸುರರಾದ ದಾನವರು ಎಷ್ಟೇ ಬುದ್ಧಿವಂತಿಕೆಯಿಂದ ವರವನ್ನು ಪಡೆದರೂ ಕೆಲವು ಸೂಕ್ಷ್ಮ ವಿಚಾರ ಇರುವುದೇ ಇಲ್ಲ. ಆದರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತದೆ. ಅದು ಏನೆಂದರೆ, ಹಿಂದೆ ತಿಳಿಸಿದಂತೆ ಪರಮೇಶ್ವರನಿಗೆ ಪುತ್ರ ಜನಿಸಬೇಕು. ಪರಮೇಶ್ವರನಿಗೆ ಪುತ್ರ ಜನಿಸಲು ಪತ್ನಿಯೇ ಇಲ್ಲವಲ್ಲ? ಅಗ್ನಿ, ನಿನ್ನ ಮಾತು ನಿಜ, ಸತ್ಯ. ಆದರೆ ಪರಮೇಶ್ವರನನ್ನು ಮರು ವಿವಾಹವಾಗುವಂತೆ ಪ್ರೇರೇಪಿಸಬೇಕು. ಪರಮೇಶ್ವರನ ವಿವಾಹವೇ? ಅದು ಸಾಧ್ಯವೇ ಇಲ್ಲ. ಏಕೆಂದರೆ ದಾಕ್ಷಾಯಿನಿ ದೇವಿಯನ್ನು ಕಳೆದುಕೊಂಡ ಮೇಲೆ ಆ ಪರಶಿವನು ವಿರಕ್ತ ಭಾವದಿಂದ ತಪಸ್ಸಿಗೆ ಕುಳಿತಿರುವನಲ್ಲ ದೇವ. ಪರಮಾತ್ಮ, ಅಷ್ಟು ಮಾತ್ರವಲ್ಲದೆ ಪರಮೇಶ್ವರನ ತಪಸ್ಸನ್ನು ಭಂಗ ಮಾಡುವುದಾದರೂ ಹೇಗೆ? ದೇವತೆಗಳೇ, ಸದ್ಯದಲ್ಲಿ ನಮ್ಮೆಲ್ಲರ ಏಕಮಾತ್ರ ಗುರಿ ತಪಸ್ಸಿಗೆ ಕುಳಿತಿರುವ ಪರಮೇಶ್ವರನನ್ನು ಎಚ್ಚರಗೊಳಿಸಬೇಕು. ಎಚ್ಚರಗೊಳಿಸಿ ಮರು ವಿವಾಹಕ್ಕೆ ಅಣಿಗೊಳಿಸಬೇಕು. ಶ್ರೀಹರಿ, ಇವೆಲ್ಲ ಸಾಧ್ಯವಾಗುವ ವಿಷಯವೇ ದೇವ? ಈ ನಿನ್ನ ಮಾತುಗಳಿಂದ ನನ್ನ ದುಗುಡ ದುಮ್ಮಾನಗಳು ಹೆಚ್ಚಾಗುತ್ತಿವೆ ಹೊರತು ಈ ಸಮಸ್ಯೆಯಿಂದ ಹೊರಬರಲಾಗದು ದೇವ. ಇಂದ್ರ, ಮಹಾದೇವನನ್ನು ವಿರಕ್ತ ಭಾವದಿಂದ ಹೊರತರುವುದು ಅಲ್ಲದೆ ನನ್ನ ಸುಕುಮಾರನಾದ ಮನ್ಮಥನ ಸುಮಮಾನಗಳಿಂದಲ್ಲದೆ ಮತ್ಯಾವುದೂ ಸಾಧ್ಯವಿಲ್ಲ. ವಾಯು, ಈ ಕೂಡಲೇ ಹೋಗಿ ನನ್ನ ಸುಕುಮಾರನನ್ನು ಕರೆದುಕೊಂಡು ಬಾ. ಅಪ್ಪಣೆಯಂತೆ ಆಗಲಿ. ಹೋಗಿ ಬಾ. ಹರ ಹರ ಮಹಾದೇವ ಮಹಾದೇವ ಮಹಾದೇವ. ನಮಸ್ತೆ ಭೂತನಾಥಂ, ನಮಸ್ತೆ ವಿದಾತಂ, ವಿಶ್ವನಾಥಂ ವಿಶ್ವನಾಥಂ. ಹರ ಹರ ಮಹಾದೇವ ಮಹಾದೇವ. ಶಿವ ಶಿವ ನಿನ್ನ ಲೀಲೆಯ ನಾಂದಿಯಾಗಲಿ, ಶಿವ ಶಿವ ನಿನ್ನ ಲೀಲೆಯ ನಾಂದಿಯಾಗಲಿ, ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ. ಶಿವ ಶಿವ ನಿನ್ನ ಲೀಲೆಯ ನಾಂದಿಯಾಗಲಿ, ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ. ಶಿವ 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 ನಿನ್ನಲಿ ನಾಂದಿಯಾಗಲಿ, ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮಾತು ಶಿವನಾಮವಾಗಲಿ. ಹರ ಹರ ಮಹಾದೇವ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮಾತು ಶಿವನಾಮವಾಗಲಿ, ಕೇಳುವ ವಚನ ಶಿವ ಮಂತ್ರವಾಗಲಿ. ಹರ ಹರ ಮಹಾದೇವ. ಕೇಳುವ ವಚನ ಶಿವ ಮಂತ್ರವಾಗಲಿ, ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ. ಶಿವ 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 ನಿನ್ನ ಲೀಲೆಯ ನಾಂದಿಯಾಗಲಿ, ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ, ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ.
ಹರಹರ ಮಹಾದೇವ, ಹರಹರ ಮಹಾದೇವ. ವಿರಕ್ತ ತಪಸ್ಸಿಗೆ ಕುಳಿತಿರುವ ಪರಶಿವನಿಗೆ ಭಂಗವನ್ನುಂಟು ಮಾಡಲು ದೇವತೆಗಳೆಲ್ಲರೂ ವೈಕುಂಠಕ್ಕೆ ಸೇರಿ ಸಂಚು ಮಾಡುತ್ತಿರುವರು. ಮುಂದೆ ಏನಾಗುವುದು ಕಾದು ನೋಡಬೇಕಾಗಿದೆ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ಹರಹರ ಮಹಾದೇವ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ಕೇಳಿ ನಲಿಯಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ಕೇಳಿ ನಲಿಯಲಿ. ಈ ಜಗವೇ ಶಿವಲೋಕದ ನೆಲೆಯಾಗಲಿ. ಹರಹರ ಮಹಾದೇವ. ಈ ಜಗವೇ ಶಿವಲೋಕದ ನೆಲೆಯಾಗಲಿ. ಶಿವಲೋಕದ ಸಂತೃಷ್ಟವೇ ಜಗವ ಮುಳುಗಲಿ. ಶಿವಲೋಕದ ಸಂತೃಷ್ಟವೇ ಜಗವೇ ಮಳಗಲಿ. ಶಿವ 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 ನಿನ್ನ ಲೀಲೆ ನಾಮಿಯಾಗಲಿ. ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ, ಬ್ರಹ್ಮಾಂಡವೇ ಶಿವಲೋಕವೆನಿಸಲಿ. ಬ್ರಹ್ಮಾಂಡವೇ ಶಿವ ಲೋಕವೆನಿಸಲಿ. ಹರ ಹರ ಮಹಾದೇವ ಮಹಾದೇವ.